ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇನ್ನೊಂದು ರಾಯರ ವಿಶೇಷತೆ, ನಾವು ಪಾದೋದಕದ ಪ್ರೋಕ್ಷಣೆ ಮಾಡಿಕೊಳ್ಳುವುದು, ರಾಯರ ಮೃತ್ತಿಕೆಯನ್ನು ಧಾರಣೆ ಮಾಡಿಕೊಳ್ಳುವುದು, ಅದರ ಒಟ್ಟಿಗೆ ರಾಯರ ಮಂತ್ರಾಕ್ಷತೆ, ಅಕ್ಷತೆ ಅಂದರೆ ಅಕ್ಕಿಯನ್ನು ಅದಕ್ಕೆ ಕುಂಕುಮವೋ ಅರಸಿನವೋ ಬೆರೆಸಿ ಅದರಿಂದ ಅಕ್ಷತೆಯನ್ನು ತಯಾರು ಮಾಡ್ತಾರೆ. ಅದು ಬರೀ ಅಕ್ಷತೆ ಅಷ್ಟೇ. ಅದಕ್ಕೆ ಆಮೇಲೆ ರಾಯರ ವೃಂದಾವನದಲ್ಲೇ ಸನ್ನಿಧಾನದಲ್ಲಿ ಇಟ್ಟು ಅದಕ್ಕೆ ಮಂತ್ರ ಜಪವನ್ನು ಮಾಡಿ ಅದಕ್ಕೆ ಅದು ಆವಾಗ ಮಂತ್ರಾಕ್ಷತೆ ಅಂತ ಎನಿಸಿಕೊಳ್ಳುತ್ತದೆ. ಆ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬ ಭಕ್ತರು ಕೂಡ, ರಾಯರ ಸನ್ನಿಧಾನಕ್ಕೆ ಬಂದಿರತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಕೂಡ ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ತಾರೆ. ತಾನು ತಕೊಂಡು ಅದನ್ನು ಒಂದು ಪೇಪರಿನಲ್ಲೋ ಕವರಿನಲ್ಲೋ ಕಟ್ಟಿಕೊಂಡು ತನ್ನ ಕಿಸೆಯಲ್ಲಿ ಜೇಬಿನಲ್ಲಿ ಇಟ್ಟುಕೊಂಡು ಹೋಗ್ತಾರೆ. ಕೆಲವರು ಅದನ್ನು ಪರ್ಸಿನಲ್ಲಿ ಇಟ್ಟುಕೊಳ್ತಾರೆ, ಕೆಲವರು ಮನೆಯಲ್ಲಿ ಬೀರುವಿನಲ್ಲಿ ಇಟ್ಟುಕೊಳ್ತಾರೆ. ಎಂತಹ ಮಹತ್ವ ಅದು ಇದೆ ಅಂತ ಹೇಳಿದ್ರೆ, ಅದು ಬರೀ ಅಕ್ಷತೆ ಅಕ್ಕಿ ಕಾಳು ಮಾತ್ರ ಅಲ್ಲ, ಅದು ಮಂತ್ರ